ವಿಧಾನಸೌಧ ಶಿಲ್ಪಿ ಕೆಂಗಲ್ ಹನುಮಂತಯ್ಯನವರಿಗೆ, ಕೆಂಗಲ್ ಹನುಮಂತಯ್ಯನವರಿಗೆ, ವಿಧಾನಸೌಧ ಶಿಲ್ಪಿ ಕೆಂಗಲ್ ಹನುಮಂತಯ್ಯನವರಿಗೆ. ಸ್ವೀಟ್ ಕೊಡಿಸ್ಬೋಣ. ಇರಿ ಸರ್. ಇವತ್ತು ಅಗ್ರಹಾರ ವೃತ್ತದಲ್ಲಿ ಕೆಂಗಲ್ ಹನುಮಂತಯ್ಯನವರ 117ನೇ ಜನ್ಮದಿನದ ಆಚರಣೆಯನ್ನು ಕರ್ನಾಟಕ ಸೇನಾಪಡೆಯ ನಮ್ಮ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಅಗ್ರಹಾರ ವೃತ್ತದಲ್ಲಿ ಹಿರಿಯರಾದಂಥ ರಘುರಾಮ್ ವಾಜಪೇಯಿ ಅವರ ನೇತೃತ್ವದಲ್ಲೂ ನಾವು ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಕೆಂಗಲ್ ಹನುಮಂತಯ್ಯನವರು ಅಂತ ಹೇಳಿದ್ರೆ ಕರ್ನಾಟಕದ ಆಗಿನ ಮೈಸೂರು ಪ್ರಾಂತದ ಅಧ್ಯಕ್ಷರಾಗಿ, ಅಂದರೆ ಮುಖ್ಯಮಂತ್ರಿಗಳಾಗಿ, ಎರಡನೇ ಬಾರಿಗೆ 48ರ ನಂತರನೂ ಮುಖ್ಯಮಂತ್ರಿಗಳಾಗಿ 2 ಬಾರಿ ಕರ್ನಾಟಕದ ಸೇವೆಯನ್ನು ಸಲ್ಲಿಸಿದಂಥವ್ರು. ಅದರ ಕೆಂಗಲ್ ಹನುಮಂತಯ್ಯ ಅಂದರೆ ಒಂದೇ, ಅದು ವಿಧಾನಸೌಧದ ನಿರ್ಮಾಣದ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಇಡೀ ಜಗತ್ತು ಮೆಚ್ಚುವಂಥ ರೀತಿಯಲ್ಲಿ ವಿಧಾನಸೌಧವನ್ನು, ಕಲ್ಲಿನ ಕಟ್ಟಡವನ್ನು ಮಾಡಿರುವಂಥ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಆಚರಿಸಿದ್ದೀವಿ. ಭಾಳ ವಿಶೇಷ ಅಂತ ಹೇಳಿದ್ರೆ ಆರ್ಥಿಕ ವಿಷಯದಲ್ಲಿ ಅವರು ಭಾಳ ಮುಂಚೂಣಿಯಲ್ಲಿದ್ದರು. ಈ ರಾಜ್ಯವನ್ನು ಮುನ್ನಡೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದು. 1980ರಲ್ಲಿ ನಮ್ಮೆಲ್ಲರನ್ನೂ ಅಗಲಿ ಹೋದಂಥ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರಿಗೆ ಸಿಹಿ ಹಂಚು ಮುಖಾಂತರ ಮತ್ತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರನ್ನು ಈ ಭಾಗದಲ್ಲಿ ನೆನೆಯುವಂಗೆ ಮಾಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಲೋಕೇಶ್ ಗೌಡರವರ ಈ ಕಾರ್ಯಕ್ಕೆ ನಾನು ಮತ್ತೊಮ್ಮೆ ಶ್ಲಾಘನೆಯನ್ನು ಹೇಳ್ತಾ, ಈ ಒಂದು ಕಾರ್ಯಕ್ಕೆ ರಘುರಾಮ್ ವಾಜಪೇಯಿ ಅಂತ ಹಿರಿಯರು ಬಂದು ಇವತ್ತು ಇದಕ್ಕೆ ಶುಭಾರಂಭವನ್ನು ಮಾಡಿದ್ದಾರೆ. ಎಲ್ಲರ ಜೊತೆಗೂಡಿ ನಾವು ಕೆಂಗಲ್ ಹನುಮಂತಯ್ಯರ ಸ್ಮರಣೆಯನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಕೆಂಗಲ್ ಹನುಮಂತಯ್ಯನವರು ಅವರ 117ನೇ ಜನ್ಮ ಶತಾಬ್ದಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸ್ತಾ, ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಬೆಂಗಳೂರು ಎಲೆಕ್ಷನ್ ನಿಂತಾಗೆಲ್ಲ ನಮ್ಮ ಅಲ್ಲೂ ವ್ಯಾಪ್ತಿಗೆ ಬರುವಂಥವ್ರು. ಅವ್ರನ್ನ ನೋಡಿ, ಅವರ ಮಾತು ಕೇಳಿ, ಅವರ ಸಮಾರಂಭಗಳನ್ನ ಆಯೋಜಿಸಿದಂತಹ ಒಂದು ಸೌಭಾಗ್ಯ ನಮ್ಮ ಪಾಲ್ಗೂ ಇತ್ತು ಅನ್ನೋದು ಭಾಳ ಸಂತೋಷದ ವಿಷಯ. ಠೀಕಾದ ಮನುಷ್ಯ. ಎಷ್ಟು ಸಮಯ ಪ್ರಜ್ಞೆ ಅಂತ ಹೇಳಿದ್ರೆ, ಅವರು ಕೇಂದ್ರ ರೈಲ್ವೆ ಮಂತ್ರಿಗಳು ಆಗಿದ್ದರು. ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ವಾಚ್ಗಳಿರ್ತಿರಲಿಲ್ಲ, ಆಗ್ತಾನೆ ವಾಚ್ಗಳು ಬಂದ ಸಂದರ್ಭ ಆ ವಾಚನ್ನು ಸೆಟ್ ಮಾಡ್ಕೊಳ್ಬೇಕಾದ್ರೆ ಟ್ರೈನ್ ಟೈಮಿಂಗ್ಸನ್ನು ಕೆಂಗಲ್ ಹನುಮಂತಯ್ಯನವ್ರು ಹೇಳಿದ್ದಾರೆ. 11 ಗಂಟೆ ಆದರೆ 11 ಗಂಟೆಗೆ ಬಿಡಬೇಕು ಅಂತೇಳಿ 11 ಗಂಟೆಗೆ ಟೈಮ್ ಸೆಟ್ ಮಾಡ್ಕೊಳ್ತಾ ಇದ್ರು ನಮ್ಮ ಗ್ರಾಮೀಣ ಪ್ರದೇಶದ ಜನತೆ, ರೈತಾಪಿ ಜನಗಳು. ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಅಭಿಮಾನ. ಈಗಾಗಲೇ ನಮ್ಮ ಶಿವಸಜ್ಜೆ ಹೇಳಿದಾಗೆ ಎಲ್ಲಿ ತನಕ ವಿಧಾನಸೌಧ ಇರುತ್ತೆ ಅಲ್ಲಿ ತನಕ ಅವ್ರ ಹೆಸರು ಅಜರಾಮರ ಯಾವತ್ತಿಗೂ. ಮತ್ತು ಅದು ಕಟ್ಟಿದ ಸಂದರ್ಭಕ್ಕೂ ಮೈಸೂರಿಗೂ ಎಷ್ಟು ಸಂಬಂಧ ಇದೆ ಅಂತ ಹೇಳಿದ್ರೆ, ಆವಾಗ ಗವರ್ನರು ಜಯಚಾಮರಾಜೇಂದ್ರ ಒಡೆಯರವರು ಇವರು ಅದನ್ನು ನಿರ್ಮಾಣದ ಸಂದರ್ಭದಲ್ಲಿ ಅವರು ಕೆಲವರು ಬ್ರಿಟಿಷರು ಬರ್ತಾರೆ ಬೆಂಗಳೂರಿಗೆ. ಹಿಂದೆ ಎಲ್ಲ ಸಭೆ ನಮ್ಮ ಇಲ್ಲಿ ಜಗನ್ಮೋಹನ್ ಪ್ಯಾಲೇಸಲ್ಲಿ ನಡೆಯೋದು, ಸೌಧ, ಈ ಶಾಸನಸಭೆ ಸೌಧಗಳಿಲ್ಲ. ಆಗ ತೀರ್ಮಾನ ಮಾಡ್ತಾರಂತೆ, ನಾನು ಕಟ್ಟಲೇಬೇಕು ಒಂದು ವಿಧಾನಸೌಧ ಅಂಥೇಳಿ ಆವತ್ತು ಸಂಕಲ್ಪ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರವ್ರನ್ನ ಸಂಪರ್ಕಿಸ್ತಾರೆ. ಸರಿ, ಇನ್ನೂ ಆಗ್ತಾನೆ ರಾಜ್ಯ ಉದಯಿಸ್ತಿದ್ದ ಕಾಲ, ದುಡ್ಡಿಲ್ಲ, ಏನು ಮಾಡೋದು, ಅದಕ್ಕೂ ಯೋಚನೆ ಮಾಡ್ತಾರೆ ನಮ್ಮ ಕೆಂಗಲ್ ಹನುಮಂತಯ್ಯನವರು. ಅವರು ಏನು ಎಲ್ಲ ಬೆಂಗಳೂರು ಜೈಲಿನ ಕೈದಿಗಳು, ಯಾರು ಒಬ್ಬನೂ ಓಡೋಗಲಿಲ್ಲ. ಎಲ್ಲರೂ ಬಂದು ಅಯ್ಯೋ ಸರ್ಕಾರಿ ಕೆಲಸ, ದೇವ್ರ ಕೆಲಸ ಅಂಥೇಳಿ ಪಾಪ ಅದನ್ನು ಕಟ್ಟಿದ್ರು. ಆ ಕೈದಿಗಳನ್ನೂ ಇವತ್ತು ನಾವು ಸ್ಮರಿಸ್ಕೊಳ್ಬೇಕು. ಜೊತೆಗೆ ಅವತ್ತು ಶಿಲಾನ್ಯಾಸ ಮಾಡೋದ್ರಲ್ಲಿ ಕೆಂಗಲ್ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ತಾರೆ ನಮ್ಮ ಹನುಮಂತಯ್ಯನವರು. ಆವತ್ತು ಚೀಫ್ ಇಂಜಿನಿಯರು ಇರ್ತಾರೆ, ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡೋದು ಹಾಲಿನ ಮೇಲೆ ಹಾಲನ್ನ ಇಡ್ತಾರಂತ ಒಂದು ಲೋಟ. ಏನು ಸರ್ ಅಂತ ಕೇಳ್ತಾರೆ. ಕರ್ನಾಟಕ ಕಂಡಂಥ ಅದ್ವಿತೀಯ ನಾಯಕರು ಕೆಂಗಲ್ ಹನುಮಂತಯ್ಯನವರು ಮುಕ್ತ ಕರ್ನಾಟಕದ 2ನೇ ಮುಖ್ಯಮಂತ್ರಿಗಳಾಗಿ ಭಾಳಷ್ಟು ಒಂದು ಇಡೀ ಪ್ರಪಂಚನೇ ತಿರುಗಿ ನೋಡತಕ್ಕಂಥ ನಮ್ಮ ಡಾಕ್ಟರ್ ರಘುರಾಮ್ ವಾಜಪೇಯಿರವರು ಇವಾಗ ಬಿಡಿಸಿ ಸವಿಸ್ತಾರವಾಗಿ ಹೇಳ್ದಂಗೆ ಒಂದು ಭವ್ಯವಾದಂಥ ವಿಧಾನಸೌಧದ ಒಂದು ಕೊಡುಗೆ ಕೊಟ್ಟಂಥವ್ರು. ಅವರು ಅವತ್ತಿನ ಕಾಲದಲ್ಲಿ ನೋಡಿ, ಭಾಳಷ್ಟು ಜನ ಈ ರೀತಿ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಬಂದಂಥ ನಾಯಕರು ಕರ್ನಾಟಕಕ್ಕೆ ಭಾಳಷ್ಟು ಒಂದು ಶ್ರೇಷ್ಠವಾದಂಥ ಕೊಡುಗೆಗಳು ಕೊಟ್ಟು ಹೋದರು. ವಿಶೇಷವಾಗಿ ಇವತ್ತು ಕೂಡ ಕೆಂಗಲ್ ಹನುಮಂತಯ್ಯನವ್ರನ್ನ ನಾವು ಎಲ್ಲೋ ಒಂದು ಕಡೆ ಅವರ ಒಂದು ಪಂಕ್ತಿನೇ ಬೇರೆ, ನಾವು ಅವ್ರನ್ನೇ ವಿಶೇಷವಾಗಿ ನೋಡ್ತೀವಿ. ಇವತ್ತು ಅವರ ಜಯಂತಿ ಕಾರ್ಯಕ್ರಮ ನಮ್ಮ ತೇಜಸ್ ಲೋಕೇಶ್ ಗೌಡರು ಮತ್ತು ಅವರ ಸಂಗಡಿಗರು ಎಲ್ಲರೂ ಸೇರಿಕೊಂಡು ಆಚರಿಸ್ತಾ ಇದ್ದಾರೆ. ಕೆಂಗಲ್ ಹನುಮಂತಯ್ಯನವರ ಒಂದು ಜಯಂತಿಯ ಶುಭಾಶಯಗಳನ್ನ ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಅವರು ಯಾವತ್ತಿದ್ರೂ ಕೂಡ ನಮ್ಮ ಮೈಸೂರಿಗರ
ಮನಸ್ಸಲ್ಲಿ ಅಜರಾಮರರಾಗಿ ಉಳಿತಾರೆ ಅಂತ ಹೇಳಿಕ್ಕೆ ಬಯಸ್ತೀನಿ. ದೊಡ್ಡ ದಕ್ಷ ಪ್ರಾಮಾಣಿಕ ಮುತ್ಸದಿ ರಾಜಕಾರಣಿ ಕೆಂಗಲ್ ಹನುಮಂತಯ್ಯನವರ 117ನೇ ಜನ್ಮದಿನಾಚರಣೆ. ನಮಗೆಲ್ಲ ಕೆಂಗಲ್ ಹನುಮಂತಯ್ಯನವರ ಹೋರಾಟಗಾರಿಗೆ ಏನಕ್ಕೆ ನಮಗೆ ಭಾಳ ಇಷ್ಟ ಆಗೋದು ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಏಕೀಕರಣದ ಸಮಯದಲ್ಲಿ ಕರ್ನಾಟಕ ಏಕೀಕರಣ ಮಾಡಲೇಬೇಕು ಅಂತ ಏಕೀಕರಣದ ರುವಾರಿಗಳಿವರು. ಆಗಿನ ಕಾಲದಲ್ಲಿ ಏಕೀಕರಣದ ಏನು ಭಾಷಾವಾದ ಪ್ರಾಂತ್ಯಗಳ ರಚನೆ ಆಯಿತು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾಷಾವಾದ ಪ್ರಾಂತ್ಯಗಳನ್ನ ರಚನೆ ಮಾಡಬೇಕು ಅಂದಾಗ ಇಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲೇ ಬಹಳಷ್ಟು ವಿರೋಧಗಳು ನಡೀತು. ಬೇಡ, ಯಾವುದೇ ಕಾರಣಕ್ಕೆ ಏಕೀಕರಣ ಮಾಡೋದು ಬೇಡ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಗಳನ್ನ ಒಗ್ಗೂಡಿಸಿದ್ರೆ ನಮ್ಮ ಹಳೆ ಮೈಸೂರು ಪ್ರಾಬಲ್ಯ ಕಡಿಮೆ ಆಗಿಬಿಡುತ್ತೆ, ಉತ್ತರ ಕರ್ನಾಟಕದ ಲಿಂಗಾಯತ ಪ್ರಾಬಲ್ಯ ಆಗುತ್ತೆ ಅಂತ ಭಾಳಷ್ಟು ವಿರೋಧವನ್ನು ಮಾಡ್ತಾರೆ. ಹಾಗಾದರೂ ಸಹ ಆಗಿನ ನಮ್ಮ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯರು, ಕುವೆಂಪುರವರು, ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ಇನ್ನೂ ಅನೇಕ ಮಂದಿ ಏಕೀಕರಣ ಆಗಲೇಬೇಕು ಅಂತ ಏಕೀಕರಣವನ್ನು ಮಾಡಿ ಕೆಂಗಲ್ ಹನುಮಂತಯ್ಯನವರು ಅವರ ಅಧಿಕಾರವನ್ನು ಸಹ ಕಳ್ಕೊತಾರೆ. ಕೆಂಗಲ್ ಹನುಮಂತಯ್ಯನವರು ಜೊತೆಗೆ ಒಂದು ನಮ್ಮ ದೇಶ ಕಂಡಂಥ ಭವ್ಯ ವಿಧಾನಸೌಧ ನಿರ್ಮಾತರು ಸಹ ಅವರು. ಏನು ನೆಹರೂರವರು ವಿಧಾನಸೌಧ ನೋಡ್ಲಿಕ್ಕೆ ಬಂದಾಗ ಬೆರಗಾಗಿ ಹೇಳ್ತಾರಂತೆ, ಇಡೀ ನಮ್ಮ ದೇಶದಲ್ಲೇ ಇಲ್ಲದೇ ಇದ್ದಂಥ ಒಂದು ಭವ್ಯ ಸೌಧವನ್ನು ನಿರ್ಮಾಣ ಮಾಡಿದ ಅಂತ. ಹಾಗೆ ಅವರ ಕೊಡುಗೆಗಳು ಅಪಾರ. ಜೊತೆಗೆ ರೈಲ್ವೆ ಮಂತ್ರಿಗಳಾಗೂ ಸಹ ನಮ್ಮ ರಾಜ್ಯಕ್ಕೆ ಹಲವಾರು ರೈಲ್ವೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಂಥ ರಾಜಕಾರಣಿಗಳ ಜನ್ಮ ದಿನಾಚರಣೆಯನ್ನು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಮುಂದಿನ ವರ್ಷದಿಂದ ಆಚರಣೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವರ ಪಠ್ಯಪುಸ್ತಕವನ್ನು ಮಕ್ಕಳುಗಳಿಗೆ ತಿಳಿ ಹೇಳಬೇಕು. ಏನು ಈಗ ನಮ್ಮ ರಘುರಾಮ್ ವಾಜಪೇಯಿ ಹೇಳ್ದಂಗೆ ವಿಧಾನಸೌಧ ಕಟ್ಟುವಾಗ ಹಾಲ್ನಲ್ಲಿ ಇಂಜಿನಿಯರ್ ಕೈಲಿ ಪ್ರಮಾಣ ಮಾಡ್ತಾರೆ, ಒಂದು ಪೈಸೆ ನಾನು ದುಡ್ಡು ಹೊಡೆಯಲ್ಲ, ಇದರಲ್ಲಿ ಪ್ರಾಮಾಣಿಕವಾಗಿ ಕಟ್ತೀವಿ ಅಂತ. ಆ ರೀತಿ ಈಗಿನ ಎಲ್ಲ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ಸಹ ನಮ್ಮ ದೇಶದ ಹಣವನ್ನು, ಜನರ ಬೊಕ್ಕಸದ ತೆರಿಗೆ ಹಣವನ್ನು ಪೋಲ್ ಮಾಡದೆ ಈ ರೀತಿ ನಿಜವಾಗಿ ಸದುಪಯೋಗ ಮಾಡಬೇಕು ಅಂತ ಏನು ಕೆಂಗಲ್ ಅವರು ಹೇಳಿದ್ರು, ಆ ರೀತಿ ಈಗಿನ ನಮ್ಮ ರಾಜಕಾರಣಿಗಳು ಮಾದರಿ ಆಗಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೇನೆ. ಮುಂದಿನ ವರ್ಷದಿಂದ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೇನೆ. ಮೈನಾ ಗೋಪಾಲಕೃಷ್ಣ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಹೋರಾಟ ಮೈಸೂರಿನಲ್ಲಿ ಬಹಳಷ್ಟು ಕನ್ನಡವಾದಿಗಳನ್ನ, ಸಾಮಾಜಿಕವಾದಿಗಳನ್ನ, ಅವರ ಆತ್ಮಕ್ಕೆ ಭಗವಂತ ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ನಾವು ಭಗವಂತ ಅವರಿಗೆ ಸದ್ಗತಿ ಕೊಡಲಿ ಅಂತ ಕೇಳ್ಕೊಳ್ಳೋದು.